ಹಲೋ ವಿವರ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಕುಬೇರ ಕುಬೇರ ಅಂತಂದ್ರೆ ಹ್ಯಾಪಿನೆಸ್ ಅಂಡ್ ಗಾಡ್ ಆಫ್ ಮನಿ ಅಂತ ಕರೀತಾರೆ. ಮನಿ ಯಾರ ಲೈಫಲ್ಲೇ ಆಗಿದ್ರು, ಯಾವ ಸಿಚುಯೇಷನ್ ಆಗಿದ್ರು ತುಂಬಾನೇ ಇಂಪಾರ್ಟೆಂಟ್. ಕುಬೇರ ಮೂವಿಲೂ ಕೂಡ ಮನಿ ಅನ್ನೋದೇ ಒಂದು ಮೇನ್ ಎಮೋಷನ್. ಎಲ್ಲದಕ್ಕಿಂತ ಮುಂಚೆ ಧನುಷ್ ಅನ್ನೋ ಒಬ್ಬ ಆಕ್ಟರ್ ಇಂಡಿಯಾ ಮೂವೀಸ್ ಅಲ್ಲದೆ ಹಾಲಿವುಡ್ ಮೂವಿಲೂ ಕೂಡ ಹೋಗಿ ಆಕ್ಟ್ ಮಾಡಿ ಬಂದಿದ್ದಾರೆ. ಆ ತರ ಒಂದು ಸ್ಟಾರ್ಡಮ್ ಇರುವಂತಹ ವ್ಯಕ್ತಿ ಒಬ್ಬ ಭಿಕ್ಷುಕನ್ ಪಾತ್ರನ ಮಾಡಿ ಅದರಲ್ಲಿ ಜೀವಿಸಿರೋದಂತೂ ವಾಟ್ ಆ ಪರ್ಫಾರ್ಮೆನ್ಸ್ ಮ್ಯಾನ್. ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಸ್ಕ್ರೀನ್ ಅಲ್ಲಿ ನೋಡೋ ಅಷ್ಟು ಟೈಮು ಧನುಷ್ ಅನ್ನೋದನ್ನ ಮರ್ತೋಗಿ ಆ ಕ್ಯಾರೆಕ್ಟರ್ ಅಲ್ಲಿ ನಾವು ಇನ್ವಾಲ್ವ್ ಆಗ್ಬಿಡ್ತೀವಿ. ಅದಕ್ಕೇನೆ ಕುಬೇರ ಮೂವಿನ ಬರೀ ಧನುಷ್ಗೋಸ್ಕರನೇ ನಾವು ನೋಡ್ಬೋದು. ಇನ್ನು ಮೂವಿ ವಿಷಯ ಅಂದ್ರೆ ರಿವ್ಯೂ ಬಂದ್ರೆ ಸ್ಟೋರಿ ತುಂಬಾನೇ ಚೆನ್ನಾಗಿದೆ. ಯಾವುದೇ ರೀತಿಯ ಲಾಜಿಕ್ ಮಿಸ್ಟೇಕ್ಸ್ ಇಲ್ಲದೆ, ಯಾವುದೇ ರೀತಿಯ ಬಿಲ್ಡಪ್ ಸೀನ್ ಇಲ್ಲದೆ ಎಲ್ಲ ಆಕ್ಟರ್ಗಳು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಕತೆ ರಿವಾಲ್ವ್ ಆಗೋದೇ ನಾಗಾರ್ಜುನ ಅವರ ಕ್ಯಾರೆಕ್ಟರ್ ಮೇಲೆ. ಒಬ್ಬ ಸಸ್ಪೆಂಡ್ ಆಗಿರೋ CBI ಆಫೀಸರ್ ತಾನು ಮಾಡದಿರೋ ತಪ್ಪಿಗೋಸ್ಕರ ಜೈಲಿಗೆ ಹೋಗ್ತಾನೆ. ಅವನ್ನ ಜೈಲಿಂದ ಬಿಡಿಸುವಂತ ಆ ಶ್ರೀಮಂತ ಅವನಿಗೆ ಒಂದು ಹೆಲ್ಪ್ನ ಕೇಳ್ತಾನೆ. ನಿಜವಾಗ್ಲೂ ಆ ಹೆಲ್ಪ್ನ ನಾಗಾರ್ಜುನ ಆ ಶ್ರೀಮಂತಗ್ ಮಾಡದ್ನ, ಅಂಡ್ ಇದರಿಂದ ಉಂಟಾದಂತ ತೊಂದರೆಗಳೇನು, ಧನುಷ್ಗೂ ನಾಗಾರ್ಜುನಗೂ ಏನ್ ಸಂಬಂಧ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕು ಅಂದ್ರೆ ಕುಬೇರ ಮೂವಿನ ನೋಡ್ಲೇಬೇಕು. ಕಮಿಂಗ್ ಟು ಟೆಕ್ನಿಕಲ್ ವೈಸ್, ಸಿನಿಫೋಟೋಗ್ರಫಿ ಆಗಿರ್ಬೋದು, ಈ ಮೂವಿಯ ಮ್ಯೂಸಿಕ್ ಆಗಿರ್ಬೋದು, ಅಂಡ್ ಅದನ್ನ ಇವರು ಕ್ಯಾಪ್ಚರ್ ಮಾಡಿರುವಂತ ರೀತಿ ತುಂಬಾನೇ ಇಷ್ಟ ಆಯ್ತು. ಆಕ್ಷನ್ ಸೀನ್ಸ್ ಅಲ್ಲೂ ಕೂಡ ಒಂದು ಚೂರು ಲಾಜಿಕ್ ಮಿಸ್ಟೇಕ್ ಮಾಡದೆ ಒಬ್ಬ ಬಡವ, ಅದರಲ್ಲೂ ಒಬ್ಬ ಭಿಕ್ಷುಕ ಹೇಗೆ ಫೈಟ್ ಮಾಡ್ತಾನೋ ಅದೇ ತರ ಫೈಟ್ ನ ಕಂಪೋಸ್ ಮಾಡಿದ್ದಾರೆ. ಸರ್ಪ್ರೈಸಿಂಗ್ಲಿ ಮೊದಲನೇ ಸಲ ರಶ್ಮಿಕಾ ಮಂದಣ್ಣ ಅವರ ಪರ್ಫಾರ್ಮೆನ್ಸ್ ಈ ಮೂವಿಲಿ ನನಗೆ ಇಷ್ಟ ಆಯ್ತು. ಈ ಮೂವಿಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಕತೆಗೆ ಒಂದು ಹೊಸ ಹೊಸ ಟ್ವಿಸ್ಟ್ಗಳನ್ನ ಕೊಡ್ತಾ ಹೋಗುತ್ತೆ. ಫಸ್ಟ್ ಹಾಫ್ ಫುಲ್ಲು ಅಯ್ಯೋ ಏನಾಗುತ್ತಪ್ಪ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಟೆನ್ಷನ್ ಸಸ್ಪೆನ್ಸ್ ಜಾನರ್ ಅಲ್ಲೇ ಈ ಮೂವಿ ರನ್ ಆಗ್ತಾ ಇರುತ್ತೆ. ಈ ಮೂವಿಯ ಡ್ಯೂರೇಷನ್ ಬಂದು 3 ಗಂಟೆ. ನನಗಂತೂ ಆ ತರ ಏನೋ ತೀರಾ 3 ಗಂಟೆ ಇದೆ ಅಂತ ಅನ್ನಿಸ್ಲಿಲ್ಲ. ಸ್ಕ್ರೀನ್ ಪ್ಲೇನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬಟ್ ಇದರ ನೆಗೆಟಿವ್ ವಿಷಯ ಏನು ಅಂತಂದ್ರೆ ಸೆಕೆಂಡ್ ಹಾಫ್ ಮೇನ್ ಪ್ಲಾಟ್ ರನ್ ಆಗ್ತಾ ಇದ್ದು ಎಲ್ಲ ಆಡಿಯನ್ಸ್ ಕನೆಕ್ಟ್ ಆಗಿ ಆ ಮೂವಿಲಿ ಫುಲ್ ಇನ್ವಾಲ್ವ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಸೆಕೆಂಡ್ ಹಾಫ್ ಸ್ಟೋರಿಯಿಂದ ಹೊರಗಡೆ ಹೊರಟೋಗುತ್ತೆ. ಅದು ಈ ಮೂವಿಯ ಒಂದು ಮೇಜರ್ ನೆಗೆಟಿವ್ ಅಂತ ಹೇಳ್ಬೋದು. ಇನ್ನು ತುಂಬಾ ಹೇಳೋದಕ್ಕೆ ನೆಗೆಟಿವ್ ಅಂತ ಈ ಮೂವಿಲಿ ಏನು ಇಲ್ಲ. ವಿಲನ್ ಅಂತೂ ಒಂಚೂರು ಓವರ್ ಆಕ್ಟ್ ಮಾಡ್ದಲೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಎಮೋಷನಲ್ ಸೀನ್ಸ್ ಬಂದ್ರಂತೂ ತುಂಬಾ ಜನಕ್ಕೆ ಈ ಮೂವಿ ನೋಡ್ತಾ ಕಣ್ಣೀರು ಬರೋದಂತೂ ಗ್ಯಾರಂಟಿ. ಆ ತರ ಒಂದು ಎಮೋಷನಲಿ ಕಟ್ಟಾಕುವಂತ ಸೀನ್ಸ್ಗಳಿರ್ತವೆ. ಇದೊಂದು ಕಂಟೆಂಟ್ ಬೇಸ್ಡ್ ಸಿನಿಮಾ. ಅದರಲ್ಲೂ ಫ್ಯಾಮಿಲಿ ಜೊತೆ ಆರಾಮಾಗಿ ಏನೇ ಒಂದು ಹೆಸಿಟೇಷನ್ ಇಲ್ಲದೆ ನಾವು ಈ ಮೂವಿನ ನೋಡಬಹುದು. ತುಂಬಾ ವರ್ಷ ಆಗಾದ್ಮೇಲೆನೆ ಒಂದು ಫೀಲ್ ಗುಡ್ ಮೂವಿನ ನೋಡಿದೆ ಅಂತ ಫೀಲ್ ಆಗಿದ್ದು ಈ ಮೂವಿನ ನೋಡಾಗಾದ್ಮೇಲೆನೆ. ಜಾಸ್ತಿ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ. ಒಂದ್ಸಲ ದಯವಿಟ್ಟು ಈ ಮೂವಿನ ನೀವು ನೋಡಿ ಅಂತ ಹೇಳ್ತೀನಿ. ಈ ಮೂವಿನ ನೋಡ್ಬೇಕಾದ್ರೆ ನನಗೆ ಇನ್ನೊಂದು ಅನ್ಸಿದ್ದು, ಈ ತರ ಕಂಟೆಂಟ್ ಬೇಸ್ಡ್ ಮೂವಿಗಳನ್ನ ಯಾಕೆ ಕನ್ನಡ ಸ್ಟಾರ್ಸ್ ಮಾಡೋದಿಲ್ಲ? ಇತ್ತೀಚಿನ ದಿನಗಳಲ್ಲಂತೂ ಸ್ಟಾರ್ಸ್ಗಳು ಯಾವ ಮೂವಿನೂ ಮಾಡ್ತಾನೆ ಇಲ್ಲ. ಈ ತರ ಒಂದು ಒಳ್ಳೆ ಕಂಟೆಂಟ್ ಇರೋ ಮೂವಿ ನಮ್ಮ ಕನ್ನಡದಲ್ಲಿ ಬಂದಿದ್ರೆ ನನಗೆ ಇನ್ನೂ ತುಂಬಾನೇ ಸಂತೋಷ ಆಗಿರ್ತಿತ್ತು. ಸೊ ಇನ್ನೊಂದು ಮೇಜರ್ ಪಾಸಿಟಿವ್ ಈ ಮೂವಿಗೆ ಬಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ DSP ಅವರು ಸಾಂಗ್ಸ್ ನ ಅಂಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ತುಂಬಾನೇ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಇರೋದು ಹಬ್ಬಬ್ಬ ಅಂತಂದ್ರೆ ಒಂದು 2 to 3 ಸಾಂಗ್ಸ್ ಅಷ್ಟೇನೆ. ಆ 3 ಸಾಂಗ್ಸ್ಗೂ ಕೂಡ ಕೊರಿಯೋಗ್ರಫಿ ತುಂಬಾನೇ ಚೆನ್ನಾಗಿದೆ. ಇಂಡಿಯಾದಲ್ಲಿ ದುಡ್ಡು ಮತ್ತೆ ಪವರ್ ಇರೋನು ಏನ್ ಬೇಕಾದ್ರೂ ಮಾಡ್ಬೋದಾ, ಈ ತರ ಎಲ್ಲ ಮಾಡ್ಬೋದಾ ಅಂತ ಒಂದು ಫಿಕ್ಷನಲ್ ಸ್ಟೋರಿ ಮುಖಾಂತರ ಡೈರೆಕ್ಟರ್ ಶೇಖರ್ ಕಮನ್ ತುಂಬಾ ಚೆನ್ನಾಗಿ ಆಡಿಯನ್ಸ್ಗೆ ಕನ್ವೆ ಮಾಡಿದ್ದಾರೆ. ನೋ ಮೋರ್ ನೆಗೆಟಿವ್ಸ್. ನನ್ನ ಕಡೆಯಿಂದ ಕೊಡ್ತಾ ಇರೋಂತಹ ರೇಟಿಂಗ್ ಬಂದು 4 out of 5. ದಯವಿಟ್ಟು ಈ ಮೂವಿನ ಥಿಯೇಟರ್ ನೋಡಿ ಅಂಡ್ ನಮ್ಮ ವಿಡಿಯೋಸ್ನ ನೋಡೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.